ಮತ್ತೆ ಧರಣಿ ಸತ್ಯಾಗ್ರಹಕ್ಕೆ ಧುಮುಕಿದ ಶ್ರೀನಿವಾಸ್ ಗೌಡ ಪಾಟೀಲ್, ಸಾಮಾಜಿಕ ಹೋರಾಟಗಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಓಬಳಾಪುರ ಗ್ರಾಮದ ನಿವಾಸಿಯಾಗಿರುವ ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಗೌಡ ಪಾಟೀಲ್ ಮತ್ತೆ ಧರಣಿ ಸತ್ಯಾಗ್ರಹಕ್ಕೆ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹಕ್ಕೆ ಧುಮುಕಿದ್ದಾರೆ. ಟ್ರ್ಯಾಕ್ಟರ್, ಇತರೆ ವಾಹನಗಳಲ್ಲಿ ಅಳವಡಿಸಿದ ಕಾನೂನು ಬಾಹಿರ ಧ್ವನಿ ವರ್ಧಕಗಳಿಂದ, ಅದರಲ್ಲಿ ಹಾಕುವ ಅಶ್ಲೀಲ ಹಾಡುಗಳಿಂದ ಶಬ್ದ ಮಾಲಿನ್ಯದ ಜೊತೆಗೆ ವಿದ್ಯಾರ್ಥಿಗಳು, ಮಹಿಳೆಯರಿಗೆ ಕಿರಿಕಿರಿ ಉಂಟಾಗುತ್ತದೆ, ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ. ಧ್ವನಿ ವರ್ಧಕಗಳನ್ನು ತೆರವು ಮಾಡಲು 3 ತಿಂಗಳಿಂದ ದೂರು ನೀಡಿದರೂ ಮೇಲಾಧಿಕಾರಿಗಳ ಸೂಚನೆ ಪಾಲಿಸದೆ ಕ್ರಮ ಕೈಗೊಳ್ಳದೆ ಭ್ರಷ್ಟರನ್ನು ರಕ್ಷಿಸಿ ಗಂಭೀರ ಕರ್ತವ್ಯ ಲೋಪವೆಸಗಿದ ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಸಿದ್ದಪ್ಪ ಕಲ್ಲೇರ್ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಜಿಲ್ಲೆಯ ಎಲ್ಲ ಆರ್ಟಿಒ, ಎಆರ್ಟಿಒ, ವಾಹನ ನಿರೀಕ್ಷಕರು ಇತರರನ್ನು ಸೇವೆಯಿಂದ ಅಮಾನತುಗೊಳಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಉತ್ತರ ಕರ್ನಾಟಕ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳ ವ್ಯಾಪ್ತಿಯ ಟ್ರ್ಯಾಕ್ಟರ್ನಲ್ಲಿನ ಅನಧಿಕೃತ ಡಿಜಿ ಸೌಂಡ್, ಲೆಡ್ ಲೈಟ್ ತೆರವುಗೊಳಿಸುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದ್ದು ಅಪಘಾತಗಳಿಗೆ ನೇರ ಹೊಣೆಗಾರನಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ 9/2/2026 ರಿಂದ ದಿನಾಂಕ 13/2/2026 ರವರೆಗೆ, ಜಿಲ್ಲಾ ಆಸ್ಪತ್ರೆಯಲ್ಲಿಯೂ ಒಟ್ಟು 5 ದಿನ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದರೂ ಸಾರಿಗೆ ಇಲಾಖೆ ಕ್ರಮ ಕೈಗೊಂಡಿಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸದೆ, ಉಪವಾಸ ಪರಿಗಣಿಸದೆ ಕೊಲೆ ಮಾಡಲು ಯತ್ನಿಸಿದ್ದು, 1 ವಾರದಲ್ಲಿ ಕೊಲೆ ಪ್ರಯತ್ನ ದಾಖಲು ಮಾಡಬೇಕು. ಕ್ರಮಕ್ಕೆ ವಿಳಂಬಿಸಿದ್ದರಿಂದ ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿ ವಿಭಾಗ ಕಚೇರಿ ಮುಂದೆ ದಿನಾಂಕ 16/3/2026 ರಿಂದ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ.